ಶಾನ್ ಬೋಗ್ರೆ ರಾಜನ್ ಬರ್ತಾನೆ ಅಂತೀರಾ? ಬರ್ತಾನೆ ನಮ್ಮ ರುದ್ರನ್ ಹೋಗೋನಲ್ಲ ಬಂದೇ ಬರ್ತಾನೆ ಇರೋ ಅಷ್ಟು ತಡ್ಕ. ಎಲ್ಲ ಪಟ್ಟೆಲ್ಲಪ್ಪ ರಾಜ್ರು ನಾನು ಮಾತು ಬೊಗ್ಗುಲ್ಲಪ್ಪ ರುದ್ರನ್ನ ಎತ್ಕೊಂಬತ್ತವನೆ. ಏಯ್ ಏನಾ ರಜಾ ಪಟೇಲಪ್ಪನ ಬಂದು ಕೂಗಿದ್ರು ಏನು ಬಂದು ವಿರಾಂಕರ ತೋರಿಸ್ತಿದ್ದಿ ಅಂತ ಏನು ಸಮಾಚಾರ? ನಾನು ಯಾಕೆ ಬರ್ಬೇಕಂತ ನ್ಯಾಯಕ್ಕೆ ಯಾಕೆ ಬರಬೇಕು ಅಂತ ನನ್ನನ್ನು ಕೇಳ್ತಾ ಇದೆಯಾ? ಹಾಂ ಯಾಕೆ ನಿಂಗೇನು ತಿಳಿದೇನಾ ಯಾಕೆ ಕೂಗಿದ್ದೀರಿ ಅಂತ? ಸುಶೀಲಮ್ಮ ಬಾಮ್ಮ ಇಲ್ಲೇ ಹೇಳಮ್ಮ, ಅದೇನು ಹೇಳುತ್ತಂತ ಹೇಳು. ನೀನು ಯಾಕೂ ದಿಗ್ಲು ಬೀಳ್ಬೇಕಾಗಿಲ್ಲ, ನಾನಿದ್ದೀನಿ, ನೀನು ಹೇಳು. ಗೌಡ್ರೆ ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಬರ್ತಾ ದಾರ್ಯಾಗ ಅಡ್ಡ ಸಿಕ್ಕಿ ನಾನು ನಿನ್ನನ್ನು ಇಷ್ಟಪಡ್ತೀನಿ ಮದುವೆ ಆಗ್ತೀನಿ ಅಂತ ನಂಬಿಸಿದ್ನು ನನ್ನನ್ನು. ನಾನೆಲ್ಲ ಮದುವೆ ಆಗ್ತಾನೆ, ನಾನು ಬಡವಳು, ಇವನು ಮದುವೆ ಆದ್ರೆ ನಾನು ನೆಮ್ಮದಿಯಾಗಿರ್ಬೋದು ಅಂತ ನಾನು ಇವನು ನಂಬಿದ್ನಿ. ಮಾಡ್ಬಾರ್ದು ಕೆಲಸ ಎಲ್ಲ ಮಾಡ್ಬಿಟ್ಟು ಇವಾಗ ನಾನು 4 ತಿಂಗಳು ಬಸ್ರಿ ನನಗೆ ಮದುವೆ ಆಗು ಅಂತ ಹೇಳಿದ್ರೆ ಕೆರೆ ಕಟ್ಟೆ ಹತ್ರ ಬಾ ಮಾತಾಡೋಣ ಅಂತ ಹೇಳಿದ್ನು. ಕೆರೆ ಕಟ್ಟೆ ಹತ್ರಕ್ಕೆ ಹೋದ್ರೆ ನನ್ನ ಮದುವೆ ಆಗು ಅಂದಿದ್ದಕ್ಕೆ ಕಾಸು ಕೊಟ್ಬಿಟ್ಟು ನಾನು ಮದುವೆ ಆಗಲ್ಲ ನಿನ್ನ ಮಗುನ ತೆಗ್ಸಾಕ್ಬಿಡು ಅಂತ ಹೇಳ್ಬಿಟ್ಟು ಕಾಸು ಕೊಡಕ್ಕೆ ಬಂದು. ಕಾಸು ಬೇಡ ಏನು ಬೇಡ ನನ್ನ ಮದುವೆ ಆಗು ಅಂತ ಕೇಳ್ಕೊಂಡಿದ್ದಕ್ಕೆ ಕೆರೆಗೆ ತಳ್ಬಿಟ್ಟು ಹೊರಟೋಗ್ಬಿಟ್ನು. ಸರಸ್ವತಿ ಬಂದು ಯಾಕೆ ತಳಿದ್ದು ಅಂತ ಕೇಳಿದ್ದಕ್ಕೆ ಸರಸ್ವತಿನೂ ನೀರಾಗ ತಳ್ಬಿಟ್ನು. ಕೇಳಿಸನಾ ರಾಜಾ? ಕೇಳಿಸಾ? ಹಾಂ ಯಾಕೆ ಮದುವೆ ಆಗ್ತೀನಿ ಅಂತ ನಂಬಿಸಿದ್ದು ಹುಡುಗಿಗೆ ಯಾಕೋ ಮೋಸ ಮಾಡ್ತೇನೆ ನೀನು? ಹಾಂ ನಾವ್ಯಾರು ಊರಾಗ ದೊಡ್ಡವ್ರು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯೇನೋ? ನೀನು ಆಡ್ದಂಗೆಲ್ಲ ಆಡಕ್ಕೆ ಬಿಟ್ಬಿಡ್ತಾರೆ ಅನ್ಕೊಂಡಿದ್ಯಾ? ಏನು ಅನ್ಕೊಂಡಿದ್ಯೋ ಹೆಣ್ಮಕ್ಳು ಅಂತಂದರೆ? ಏನು ಅನ್ಕೊಂಡಿದ್ಯಾ? ನಾನು ಯಾವಳನ್ನೂ ಮದುವೆ ಆಗಲ್ಲ ಅಷ್ಟೇ, ನನಗೆ ಬೇಕಾಗಿಲ್ಲ ಅಂತ ಇವಾಗ ಹೇಳಿದ್ರೆ ಕೇಳೋರು ಯಾರವ್ರೆ? ಸುಶೀಲಮ್ಮನ ಮದುವೆ ಆಗ್ಬೇಕು ನೀನು. ನೀವ್ಯಾರು ಅದನ್ನ ಹೇಳಕ್ಕ? ನೀವ್ಯಾರಂತ? ನನ್ನ ಇಷ್ಟ, ನನ್ನ ಜೀವನ, ನಾನು ಹೆಂಗನ ಇರ್ತೀನಿ, ಕೇಳಬೇಕಾಗಿದ್ದೇನಿಲ್ಲ. ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಲೇ ಇಲ್ಲಿ ಸಂಬಂಧಗಳಿಗೆ ನ್ಯಾಯ ಪಂಚಾಯತಿ ಮಾಡಕ್ಕೆ ಬಂದಿಲ್ಲ, ಒಂದು ಹೆಣ್ಣಕ್ಕೆ ನ್ಯಾಯ ಕೊಡ್ಸಕ್ಕೆ ಬಂದಿದ್ದೀರಿ. ಅದೆಲ್ಲ ನಾವು ಕೇಳಿ ಸದಾಶಿವಪ್ಪ ಇವನೆಂತ ಕೆಲಸ ಮಾಡವನೆ? ನಾವು ಊರಿಗೆ ಹೋಗಿದ್ರಲ್ಲ ಅದಕ್ಕೆ ನಮ್ಮ ಮಂಜು ಬೋಡಿ ಎಲ್ಲ ನಮ್ಮ ಜೊತೆಗೆ ಬಂದಿರೋದು. ಅದು ಯಾವನ್ನ ಕಳ್ಳನ ಕಲ್ಸವನೆ ಸರಸ್ವತಿ ಎತ್ಕೊಂಬ ಹೋಗು ಅಂತ. ಅಲ್ಲ ಇನ್ನೆಲ್ಲಿ ಬಂದು ಸಾಕ್ಷಿ ಹೇಳ್ಬಿಡ್ತಾಳ ಅಂತನೋ ಏನೋ ಆ ಕಳ್ಳು ನಮ್ಮನ್ನು ಕುಡ್ಕೊಂಬಂದವನೆ ಸರಸ್ವತಿನ. ನುಚ್ಚ ನನ್ನ ಮಗನಲ್ಲಿ ನನಗೆ ಗೊತ್ತಲ್ಲೇ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಹೇಳ್ತೀನೋ ಕೆಲಸ. ಅದಕ್ಕೆ ನಾನು ನನ್ನ ಮಗಳಿಗೆ ಭದ್ರವಾಗಿರಮ್ಮ ಅಂತ ಹೇಳಿದ್ನೆ. ಹಾಂ ಏನು ಅನ್ಕೊಂಡಿದ್ಯಾ ಹೆಣ್ಮಕ್ಳು ಅಂತಂದರೆ? ಏನು ಅನ್ಕೊಂಡಿದ್ಯಾ? ನೋಡಿ ಶಾನ್ಬೋಗ್ರೆ, ಏನೋ ದೊಡ್ಡವರಂತ ಮರ್ಯಾದೆ ಕೊಡ್ತಾ ಇದ್ದೀನಿ. ಸುಮ್ಮನೆ ನನ್ನ ಪಾಡಕ್ಕೆ ನಾನು ಬಿಟ್ಟರೆ ಸರಿ. ಅವಳ ಮದುವೆ ಆಗು ಅಂತಂದರೆ ನಾನು ಎಲ್ಲರೂ ಮದುವೆ ಆಗಕ್ಕೆ ರೆಡಿಯಾಗಿಲ್ಲ. ಅವಳಂತಸ್ತೇನು ನನ್ನಂತಸ್ತೇನೋ? ಅವಳು ತಿರ್ಕೊಂಡು ತಿನ್ನೋಳು, ಕೂಲಿ ಮಾಡೋಳು. ನಾನು ಈ ಊರಿಗೆ ಸಾವುಕಾರನು, ನಾನು ಅವಳ ಮದುವೆ ಆಗ್ಲಾ? ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡೋಗಿ ಎಲ್ಲೋಗಿತ್ತಾ ನಿನ್ನ ಸಾವುಕಾರ್ತನ? ಎಲ್ಲೋಗಿತ್ತು ನಿನ್ನ ಸಾವುಕಾರ್ತನ? ಮಂಟಿನಕ್ಕೆ ಹೋಗಿತ್ತೇನಾ? ದುಡ್ಡೇನ ಬೇಕಾದ್ರೆ ಕೇಳ್ರೆ ಅವಳ ಮಕ್ಕದ ಮೇಲೆ ಬಿಸಾಕ್ತೀನಿ. ಮದುವೆಗಿದ್ವೇ ಆಗೋಣಲ್ಲ ನಾನು. ರಾಜಪ್ಪ ಏನೋ ತಪ್ಪ ಆಗೋಗತ್ತಪ್ಪ, ಸುಮ್ಮನೆ ಅದರಿಂದ ದೊಡ್ಡದು ಮಾಡಬೇಡ. ನನ್ನ ಮಗಳನ್ನ ಮದುವೆ ಆಗು. ನನ್ನ ಮನೆ ಇರೋ ಒಂದು 1/2 ಎಕರೆ ಜಮೀನು ಎಲ್ಲ ನಿಂಗೆ ಕೊಡ್ತೀನಿ. ನನ್ನ ಮಗಳನ್ನ ಮದುವೆ ಆಗಪ್ಪ. ನಿನ್ನ ಐಷಾರಾಮಿ ಮನೆ 100 ಎಕರೆ ಜಮೀನು ತಗೊಂಡು ನಿನ್ನ ಮಗಳನ್ನ ಮದುವೆ ಆಗ್ತೀನಿ ನಾನು. ಹೋಗಯ್ಯ. ಲೇ ದೂಸರ ಮಾತು ಬೇಡ, ಮದುವೆ ಆಗು ಅಂತ ಹೇಳಿದ್ದು ಆಗಬೇಕು ಅಷ್ಟೇ. ಆಗಲ್ಲ ಅಂತಂದ್ರೆ ಏನು ಮಾಡ್ತೀಯಾ? ಏನಯ್ಯ ಮಾಡ್ತೀಯಾ? ಓ ನನಗೆ ಎದುರುವಾಸ್ದಂಗೆ ಆಗೋಗ್ಬಿಟ್ಟೆ ನೀನು ರುದ್ರ. ಸಾಕ ಇನ್ನ ಬೇಕಾ ಮಾತಾಡ್ತೀಯ ಮಾತು? ಶಾನ್ಬೋಗ್ರೆ ನೀವು ದೌರ್ಜನ್ಯ ಮಾಡ್ತಾ ಇದ್ದೀರಿ, ಇದೆಲ್ಲ ಸರಿಲ್ಲ. ನಾನೇನಪ್ಪ ಗೌಡಪ್ಪ ದೌರ್ಜನ್ಯ ಮಾಡ್ತಾ ಇರೋದು? ಹಾಂ ಬಡವರೇನು ಮಕ್ಕಳ ಮೇಲೆ ನಿನ್ನ ತಮ್ಮನ ದೌರ್ಜನ್ಯ ಮಾಡ್ತಾ ಇರೋದು ನಾನಲ್ಲ. ಅಲ್ಲ ಕಿತ್ತೋದ್ ನನ್ನ ಮಗನ ಇವನು. ನನ್ನ ಮಗಳನ್ನ ನೀರಾಗ ತಬ್ಬಿಟ್ಟು ಹೋಗೋನಂತ ಇವನವನು. ನನ್ನ ಮಗಳನ್ನ ನೀರಾಗ ತಬ್ಬಕ್ಕ ನನ್ನ ಕೈಗಾಗ ನಾನು ಸಿಗ್ಬೇಕಾಗಿತ್ತು, ಪರ್ಕೆ ಮುರಿದೋಗಂಗೆ ಹಾಕಿನಿ. ಕಿತ್ತೋದ್ ನನ್ನ ಮಗನ್ಕ ಬೆವರ್ಸಿ ಮುಂದೆವು. ನೋಡಿ ಶಾನ್ಬೋಗ್ರೆ, ಏನೋ ಆಗಿದ್ದಾಗೋಯ್ತು. ಆ ಹುಡುಗಿಗೆ ಏನೋ ಒಂದಷ್ಟು ದುಡ್ಡು ಕಟ್ಕೊಡ್ತೀವಿ ನಾವು. ಸುಮ್ಮನೆ ಮದುವೆ ಆಗು ಅದಾಗು ಇದಾಗು ಅಂತಂದರೆ ನಮ್ಮ ಕೈಲಿ ಆಗಲ್ಲ. ಒಂದು ಕೈ ತಟ್ಟಿದ್ರೆ ಚಪ್ಪಾಳೆ ಆಗಲ್ಲ, 2 ಕೈ ತಟ್ಟಬೇಕು. ಆ ಹುಡುಗಿಗೆ ಏನು ಜ್ಞಾನ ಇಲ್ಲ? ಇಂಥ ತಪ್ಪು ಮಾಡಬೇಕಪ್ಪ ಮಾಡ್ಕೊಡ್ದಪ್ಪ ಅಂತ ಏನು ಮಣ್ತಿಂತಾಯ್ತಾ ಹುಡುಗಿ ಬುದ್ಧಿ? ರಾಜನೇ ಹೇಳಿದ್ದು ನಾನು ನಿನ್ನ ಮದುವೆ ಆಗ್ತೀನಿ, ನಿನಗೆ ಮೋಸ ಮಾಡಲ್ಲ ಅಂತ. ಅವನು ಹೇಳಿದ್ದಕ್ಕೆ ನಾನು ನಂಬಿದ್ದವನ್ನ. ಗಂಡಸ ಅವನು 100 ಹೇಳ್ತಾನೆ, ನಿನ್ನ ಬುದ್ಧಿ ಹತ್ತೋಗಿತ್ತು. ಇಂಥ ಮೋಸಗಾರನು ಅಂತ ನನಗೆ ತಿಳಿಲ್ಲ. ಏಯ್ ರುದ್ರನ ಬಿಡೋಣ, ನಾನು ಹೋಗ್ಬೇಕು. ನಿಮ್ಗಂತೂ ಮಾಡೋಕ್ಕೆ ಕೆಲಸಗಳಿಲ್ಲ ಅಂದ್ರೆ ನನಗೇನು ಕೆಲಸ ಇಲ್ಲನಾ? ಬಿಡೋಣ. ಲೈ ಮುಚ್ಕೊಂಡು ನಿಂತ್ಕೊಳ್ಳ. ಓಹೋ ನಿನ್ನ ರೋಪ್ ನನ್ನ ಹತ್ರ ನಡೆಯಲ್ಲ. ನಿಂತ್ಕೊಳ್ಳ ಮುಚ್ಕೊಂಡು. ಅಲ್ಲಿ ನಮ್ಮಪ್ಪನ ಏನು ಹೇಳ್ತಾನೆ ಕೇಳ. ಏನು ಹೇಳೋದು? ಸುಶೀಲಮ್ಮನಿಗೆ ತಾಳಿ ಕಟ್ಟೋದು ಅಷ್ಟೇ, ಇನ್ನೇನೈತೆ ಹೇಳಕ್ಕ? ಇಲ್ಲಿ ನಮ್ಮ ಮಾತಿಗೆ ಜಗ್ಗಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ ಕೇಳ್ಕೊಂಡು ಹೋಗೋದು. ಅವ್ರು ಏನು ಮಾಡಬೇಕೋ ಮಾಡ್ತಾರೆ. ಶಾನ್ಬೋಗ್ರೆ ಪೊಲೀಸ್ ಸ್ಟೇಷನ್ನು ಅದು ಇದು ಏನು ಬೇಡ ಶಾನ್ಬೋಗ್ರೆ. ಇಲ್ಲೇ ಒಂದು ದೇವಸ್ಥಾನದವ ಬೊಟ್ಟು ಕಟ್ಸ್ಬಿಟ್ರಿ ನನ್ನ ಮಗಳ್ಗ. ಅವಳ ಹಣೆ ಬರ ಹಂಗಿದ್ರೆ ಹಂಗಾಗೋಗ್ಲಿ. ಸಾಕ್ಷಿಗಳೆಲ್ಲ ನಮ್ಮ ಹತ್ರ ಭದ್ರವಾಗಿ ಅವೆ. ಏನು ಮಾಡಬೇಕು ಅಂತ ನನಗೆ ತಿಳಿದು ಪರ್ಮನೆಂಟಾಗಿ ಜೈಲಾಗಿದ್ದು ಹೋಗ್ಬಿಡ್ಬೇಕು. ಹಂಗೆ ಮಾಡ್ತೀನಿ. ನನ್ನ ಬುದ್ಧಿ ನನಗೆ ತಿಳಿದಲೇ. ಸರಸ್ವತಮ್ಮ ನಡಿ ನೀವೆಲ್ಲ ಮನೆಗೆ.
ಹೇಳಿದ್ರಲ್ಲ ನಡೀರಮ್ಮ, ಎಲ್ಲ ನಡೀರಿ. ಸರಸ್ವತಮ್ಮ, ನೀನು ಬಾಯಿಲೆ ಬಾಯಿಲ್ ನೀನು. ಯಾಕಳಪ್ಪ? ನಿಮ್ಗೆ ವರ್ಷತ್ತಿಲ್ಲೇ ಇರಮ್ಮ, ಹೋಗಿ ಅಂತೆ. ಏಯ್ ಯಾವನ ಅವ್ನು ರಾಜನು ಮಾತಾಡ. ಹುಡುಗಿನ ಮದುವೆ ಆಗ್ತೀಯಲ್ಲ, ಜೈಲ್ಗೆ ನಾನ್ಯಾಕೆ ಜೈಲ್ಗೆ ಹೋಗಿದೆ? ನನಗೇನು ಅಂತಗಾಚಾರ? ನಾನು ಹೋಗಲ್ಲ. ಮತ್ತೆ ತಾಳಿ ಕಟ್ಟ ಹುಡುಗಿಕ ಕಟ್ಟ ತಾಳಿ. ಅಪ್ಪ ನೀನೇನಕ್ಕಪ್ಪ ಇಲ್ಲಿಗೆ ಬರೋಕೋದೆ? ಹೋಗು, ನಡಿ ಮನೆಗೆ ನಡಿ. ಬರ್ಕೊಡ್ದಿಲ್ಕೆಲ್ಲ ನೀನು ಯಾಕಮ್ಮ ಇಲ್ಲಿಗೆ ಬರೋಕೋದೆ? ರೂಪಾ ನಡಿಯಮ್ಮ, ಮನೆಗೆ ನಡಿಯಮ್ಮ. ಯಾರಮ್ಮ ನಿಮ್ಗೆ ಕೇಳಿದ್ದು ಇಲ್ಲಿಗೆ ಬರಕ? ಏ ರೂಪಾ, ರಘು, ನಡೀರಿ ಮನೆಗೆ ನಡೀರಿ. ಏನಕ್ಕೆ ಇಲ್ಲಿಗೆ ಬಂದಿರೋದು ನೀವು? ಹಾಂ ಇಲ್ಲ ಚಿಕ್ಕಪ್ಪ, ಏನೋ ನ್ಯಾಯ ಪಂಚಾಯತಿ ಅಂತ ಹೇಳಿದ್ರು ನಮ್ಮಮ್ಮ, ಅದಕ್ಕೆ ನಾವು ಇಲ್ಲಿಗೆ ಬಂದ್ರಿ. ಹೇಳಿದ ಮಾತು ಕೇಳಬೇಕು ಮಕ್ಕಳು. ನಡೀರಿ ಇಲ್ಲಿಂದ, ನಡೀರಿ. ಇಲ್ಲಪ್ಪ, ನಾವು ಯಾವತ್ತೂ ನ್ಯಾಯ ಪಂಚಾಯತಿ ಎಲ್ಲ ನೋಡೇ ಇಲ್ಲ. ಬರೀ ಕೋರ್ಟು ಪೊಲೀಸ್ ಅಷ್ಟೇ ನೋಡಿರೋದು. ನಾವು ನೋಡ್ಬೇಕು ನ್ಯಾಯ ಪಂಚಾಯತಿ. ನಿಮ್ಗೆ ಗೊತ್ತಾಗಲ್ಲ, ನಡೀರಪ್ಪ. ನಿಮ್ಗೇನು ತಿಳಿಯಲ್ಲ, ನಡೀರಿ ಮನೆಗೆ ನಡೀರಿ ಇಬ್ರು. ಯಾರು ನಿಮ್ಗೆ ಬರೋಕ್ಕೆ ಹೇಳಿದ್ದು? ಏ ರಾಜಪ್ಪ, ಬಿರಿ ಹೇಳ್ಬೇಕು. ಇಲ್ಲಿ ಕುತ್ಕೊಂಡಿರೋಕ್ಕೆ ಟೈಮ್ ಇಲ್ಲ ನಮ್ಗೆ. ಶಾನ್ಬೋಗ್ರೆ ಏನಾಯ್ತು? ಓ ಏನಾರು ಗೋ, ಚೆನ್ನಾಗಿದ್ದೀನಾ? ಹ್ಞೂ ಶಾನ್ಬೋಗ್ರೆ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಓ ಏನು ಚಂದನೋ ಏನೋ ನೋಡಪ್ಪ. ನಿಮ್ಮ ಚಿಕ್ಕಪ್ಪ ನಿಂತ ಕೆಲಸಗಳು ಮಾಡ್ತಾನೆ, ಸರಿನೇನಪ್ಪ? ರಘು ನೀನೇ ಹೇಳು, ನ್ಯಾಯ ಓದಿರೋ ನೀನು. ನಮ್ಮೂರಾಗಿನ ವಿಷಯ ಕೋರ್ಟು ಪೊಲೀಸ್ ಸ್ಟೇಷನು ಹಂಗೆ ತಿರ್ಕೂಡ್ದು ಅಂತ ನಾವೇ ಎಷ್ಟೋ ಅನ್ಸರ್ಸ್ಕೊಂಡು ಓದ್ತೀರಿ. ಏನಾದ್ರೂ ನೋಡಪ್ಪ, ನಿಮ್ಮ ಚಿಕ್ಕಪ್ಪ ನಿಂತ ಕೆಲಸ ಮಾಡ್ತಾನೆ. ಏನು ಮಾಡ್ತೀವಿ ಶಾನ್ಬೋಗ್ರೆ ನಮ್ಮ ಚಿಕ್ಕಪ್ಪ? ರಘು ನಾನು ಹೇಳ್ತಾ ಇಲ್ಲ, ನೀವಿಬ್ಬರು ಮನೆಗೆ ನಡೀರಿ ಅಂತ. ಇದು ದೊಡ್ಡವ್ರಿಗೆ ಸಂಬಂಧಪಟ್ಟ ವಿಷಯ. ನೀವು ಬಂದಿದ್ದೀರಾ, 2 ದಿವಸ ಇರಬೇಕು ಹೋಗ್ಬೇಕು. ಇದಕ್ಕೆ ನಿಮ್ಗೆ ಏನು ಸಂಬಂಧ ಇಲ್ಲ. ರುದ್ರ ನೀನಾದ್ರೂ ಹೇಳು. ಸರಸ್ವತಿ ನೀನನ್ನ ಹೇಳು. ಅಯ್ಯೋ ಕಡಿಮೆ, ಏನ್ ಹೇಳ್ತೀಯ ನಗು? ಏನ್ ಹೇಳ್ತೀಯ ನೀನು? ನಿಮ್ ಚಿತ್ತಾಪನ ಅಣ್ಣಲ್ಲ ನಾದಣ್ಣ, ಅವನು ಈಗ ಈ ತುತಿಳಿನ ನೀರಕ್ಕ ದಬ್ಬಿತವಣೆ ಮೊನ್ನೆ. ಯಾಕೆ ನೀರಕ್ಕೆ ದಬ್ಬಿರೋದು? ಏಯ್ ನಡಿಯೋ ಮನೆಗ. ಹಳ್ಳಿ ವಿಷಯ ನಿಮ್ಗೆ ಯಾಕೋ? ನೀವು ಸಿಟಿನಾಗಿರೋ ಸಿಟಿನಾಗ ಇದ್ದಂಗೆ ಇರಬೇಕು. ಇಲ್ಲಿನ ವಿಷಯ ನಿಮ್ಗೆ ಯಾಕೆ? ನಡೀರೋ. ಚಿಕ್ಕಪ್ಪ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ಏನೋ ಹೇಳ್ತಾವ್ರಲ್ಲ, ಕೇಳೋಣ. ಅವ್ರು ಹೇಳೋದು ನೀನೇ ನಮ್ಮ ಕೇಳೋದು. ನಡಿಯಮ್ಮ ಮನೆಗ. ಶಾನ್ಬೋಗ್ರೆ ನೀವಾದ್ರೂ ಹೇಳ್ರಿ. ಏನು ಇಲ್ಲಪ್ಪ ರಘು, ಈ ಸುಶೀಲಮ್ಮನ ಮದುವೆ ಆಗ್ತೀನಿ ಅಂತ ಏನೋ ಹೆಚ್ಚು ಕಮ್ಮಿ ಮಾಡ್ಬಿಟ್ಟವನಪ್ಪ. ಅದನ್ನ ತೆಗಿಸ್ಬಿಡು ಅಂತ 1000 ರೂಪಾಯಿನೋ ಕಾಸು ಕೊಡೋಕೆ ಹೋದಂತೆ. ಆ ಅಮ್ಮನ ಇಲ್ಲ ಮಗು ತೆಗಿಸಲ್ಲ ನಾನು, ನೀನು ಮದುವೆ ಆಗು ಅಂತ ಕೇಳಿದ್ರೆ ಆ ಅಮ್ಮನ್ನ ನೀರಕ್ಕೆ ದಬ್ಬಿಟ್ಟು ಬಂದ್ಬಿಟ್ಟವನಂತೆ ಇವನು. ನಮ್ಮೂರು ಕೆರೆ ತುಂಬೋಗೋದು ಹೇಳೋ, ತುಂಬೋಗಿ ಕೋಟಿ ಹರಿತದೆ. ಆ ಕೆರೆಕ್ಕೆ ದಬ್ಬಿಟ್ಟು ಬಂದ್ಬಿಟ್ಟವನಂತೆ ನಿಮ್ಮ ಚಿಕ್ಕಪ್ಪನು ಸುಶೀಲಮ್ಮನ. ಅದೇ ಟೈಮ್ಗೆ ನಮ್ಮ ಸರಸ್ವತಿ ಹೋಗೋಳೆ. ನಿಮ್ಮ ಚಿಕ್ಕಪ್ಪನು ಸುಶೀಲನ ದಬ್ಬಿರೋದು ಸರಸ್ವತಿ ನೋಡೋಳೆ. ಅವಳಿಗೇನೋ ಈಜು ಬರ್ತಾಯಿತ್ತು, ಅಷ್ಟು ಬಿರಿ ನಾವು ಹೋಗಿ ಸುಶೀಲಮ್ಮನ ಕಾಪಾಡಿದ್ಲು. ಇಲ್ಲ ಅಂತಂದಿದ್ರೆ ಏನಪ್ಪ ನಾವು ತಿಳ್ಕೊಳೋದು? ಹಾಂ ನಾವೇನು ತಿಳ್ಕೊಬೇಕಾಗಿತ್ತು? ಸರಸ್ವತಿ ಇಲ್ಲ ಅಂದಿದ್ರೆ ಅಯ್ಯೋ ಕೆರೆ ಏನೋ ತುಂಬೋತಾಯ್ತು ನೋಡಕ್ಕೆ ಹೋಗೋಳೆ, ಎಲ್ಲೋ ಕಾಲು ಜಾರಿ ಕೆರೆಗೆ ಬಿದ್ದೋಗೋಳೆ ಅಂತ ಅನ್ಕೊಬೇಕಾಗಿತ್ತಲ್ಲ ನಾವು. ಸರಸ್ವತಿ ನೋಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಒಂದು ಹೆಣ್ಮಗು ಜೀವನೇ ಓದ್ತಾಯಿತ್ತಲ್ಲಪ್ಪ. ಇದು ಸರಿನಾ? ನಿಮ್ಮ ಚಿಕ್ಕಪ್ಪನ ಮಾತ್ರ ಮಾಡ್ತಾ ಇರೋದು? ಇದಕ್ಕೆ ನ್ಯಾಯ ಕೇಳಿದ್ದಕ್ಕೆ ಹೆಂಗಂದ್ರೆ ಹಂಗೆ ಮಾತಾಡ್ತಾವನೆ. ಚಿಕ್ಕಪ್ಪ ನೀವು ಇಷ್ಟೊಂದು ಕೆಟ್ಟದಾಗೆಲ್ಲ ವರ್ತನೆ ಮಾಡ್ತಾ ಇದ್ದೀರಾ? ಏ ರಘು, ಮಕ್ಕಳಂಗಿರ್ಬೇಕು, ಸುಮ್ಮನೆ ಇರ್ಬೇಕು ನೀವು. ನಾವು ಮಕ್ಳಂತ ನಿಮ್ಗೆ ಯಾರು ಹೇಳಿ ಚಿಕ್ಕಪ್ಪ? ನಮಗೂ ಬುದ್ಧಿ ಬಂದಿದೆ, ನಾವು ಸಿಟಿಯಲ್ಲಿ ಓದ್ ಬಂದಿದ್ದೀವಿ. ನೀವು ಮಾಡಿರೋ ತಪ್ಪು. ರೂಪಾ ಓದಿದ ಮಟ್ಟಿಗೆ ಎಲ್ಲ ತಿಳ್ಕೊಂಡಿದ್ದೀರಂತಲ್ಲ, ಸುಮ್ಮನೆ ಇರಬೇಕು. ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ ಚಿಕ್ಕಪ್ಪ, ನೀವು ಮಾಡಿರೋದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಆ ಅಮ್ಮನ ಮದುವೆ ಆಗು ಅಂತಂದ್ರೆ ಆಗಲ್ಲ ಅಂತ ಅವನೇ. ಶಾನ್ಬೋಗ್ರೆ ನಮ್ಮ ಚಿಕ್ಕಪ್ಪನಿಗೂ ಅವ್ರಿಗೆ ಮದುವೆ ಮಾಡಿಸೋ ಜವಾಬ್ದಾರಿ ನಮ್ದು. ಏನ್ ಹೇಳ್ತೀರಾ ರಘುವಣ್ಣ? ಹೌದು ಶಾನ್ಬೋಗ್ರೆ, ನಮ್ಮ ಜವಾಬ್ದಾರಿ. ನಾಳೆ ಬೆಳಗ್ಗೆ ದೇವಸ್ಥಾನದ ಹತ್ರ ಬನ್ನಿ ನೀವು, ನಾವು ಮದುವೆ ಮಾಡಿಸ್ತೀವಿ ಅವ್ರಿಗೂ ನಮ್ಮ ಚಿಕ್ಕಪ್ಪನಿಗೆ. ಏಯ್ ನೀನು ಹೇಳ್ಬಿಟ್ಟೆ ಅಂತ ಅವಳನ್ನ ಮದುವೆ ಆಗ್ಬೇಕಾ ನಾನು? ನಾಳೆ ಬೆಳಗ್ಗೆ ನನ್ನ ತಂಗಿಗೂ ಇದೇ ಪರಿಸ್ಥಿತಿ ಬಂದರೆ ಏನು ಮಾಡ್ತೀರಾ ಚಿಕ್ಕಪ್ಪ ನೀವು? ಏನು ಮಾಡ್ತೀರಾ? ಮಾತಾಡ್ರಿ, ಏನು ಮಾಡ್ತೀರಾ? ಹೂಣ ರಘು, ಹಂಗೆ ಮಾಡು. ನಾಳೆ ಬೆಳಗ್ಗೆ ನಾವೆಲ್ಲ ದೇವಸ್ಥಾನ ಹತ್ರಕ್ಕೆ ಬರ್ತೀರಿ, ನೀನು ನಿಮ್ಮ ಚಿತ್ತಾಪನ ಕರ್ಕೊಂಡು ಬಾ, ಮದುವೆ ಮಾತಾಡ. ಆಯ್ತು ಸರಸ್ವತಿ, ನೀವು ಆ ಸುಶೀಲಕ್ಕನ ಕರ್ಕೊಂಡು ಬರ್ರಿ ಅಲ್ಕ, ನಾವು ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಬರ್ತೀರಿ. ಲೇ ಆಮೇಲೆ ನಾತ್ಯನ ಓಡೋಗ್ಬಿಟ್ಟಣ ನಿಮ್ಮ ಚಿಕ್ಕಪ್ಪನ? ಇಲ್ಲ ಓಡಾಗಲ್ಲ, ಸುಮ್ಮನೆ ನಾನು ನೋಡ್ಕೊಂತೀನಿ. ನೋಕಪ್ಪ, ಆಮೇಲೆ ಓಡೋಗ್ಬಿಟ್ಟಣ ಕಳ್ಳ ಅವನು ಮೊದಲೇ. ಹೆಂಗೋ ನಾಳೆ ಬೆಳಗ್ಗೆ ದೇವಸ್ಥಾನ ಹತ್ರಕ್ಕೆ ಕರ್ಕೊಂಡ್ಬೇಡ, ಜವಾಬ್ದಾರಿ ನಿಂದು ನಗು. ಆಯ್ತು ಸರಸ್ವತಿ, ನಾನು ಕರ್ಕೊಂಬರ್ತೀನಿ. ಏನಪ್ಪ ನಿನ್ನ ನಂಬಿ ನಾನು ಸುಮ್ಮನೆ ಆಗಿದ್ದೀನಿ. ನಾಳೆ ಬೆಳಗ್ಗೆ ನೀನೇನ ದೇವಸ್ಥಾನಕ್ಕೆ ನಿಮ್ಮ ಚಿಕ್ಕಪ್ಪನ ಕರ್ಕೊಂಬಂದಿಲ್ಲ ಅಂದರೆ ನಾನು ಪೊಲೀಸರನ್ನ ಕರ್ಸೋದಂತೂ ಗ್ಯಾರಂಟಿ ನೋಡು, ಇವಾಗ ಹೇಳ್ತಾ ಇದ್ದೀನಿ. ಏನು ಬೇಡ ಶಾನ್ಬೋಗ್ರೆ, ನಾನು ಕರ್ಕೊಂಬರ್ತೀನಿ. ಆಯ್ತಲ್ಲ ಶಾನ್ಬೋಗ್ರೆ, ಆ ಹುಡುಗ ಒಪ್ಕೊಂಡವನಲ್ಲ, ಬರ್ರಿ 4 ಗಂಟೆ ನೋಡೋಣ, ಆಮೇಲೆ ಮುಂದಿನ ವ್ಯವಸ್ಥೆ ಮಾಡಿದ್ರೆ ಆಯಿತು. ನಡಿ ಪಟೇಲಪ್ಪ, ಅದು ಒಂದು ನೋಡ ಬಿಡೋಣ. ನೋಡ್ಕಪ್ಪ, ನಿನ್ನ ಜವಾಬ್ದಾರಿ ನಿಮ್ಮ ಚಿಕ್ಕಪ್ಪನು. ನಾಳೆ ಬೆಳಗ್ಗೆ ಮದುವೆ ನಡೆಯಬೇಕು, ನಾನು ಹೇಳ್ತಾ ಇದ್ದೀನಿ ಪದೇ. ಸರಿ ಶಾನ್ಬೋಗ್ರೆ, ನಾನು ಕರ್ಕೊಂಬರ್ತೀನಿ. ಎತ್ತು ಹೋಗಲ್ಲ, ಸುಮ್ಮನೆ ಸರಸ್ವತಿ. ಏನು ರುದ್ರ ಚೆನ್ನಾಗಿದ್ದೀನೋ? ಹ್ಞೂ ರಘು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೀವೆಲ್ಲ ಪ್ಯಾಟ ಸೇರ್ಕೊಂಡು ಚೆನ್ನಾಗಿ ಓದಿ ಒಳ್ಳೊಳ್ಳೆ ಕೆಲಸಕ್ಕೆ ಸೇರ್ಕೊಂಡ್ರಪ್ಪ. ನಾವು ಹಿಂಗೆ ಇದ್ದೋದ್ರಿ ಹಳ್ಳಿ ಒಳಗೆ. ಇರ್ಲಿ ಬಿಡ, ಹಳ್ಳಿ ಜೀವನನೇ ಚೆನ್ನಾಗಿರುತ್ತೆ. ಏನು ರೂಪಾ ಚೆನ್ನಾಗಿದ್ಯಾ? ಹ್ಞೂ ರುದ್ರ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ಹ್ಞೂ ರೂಪಾ ಚೆನ್ನಾಗಿದ್ದೀನಿ. ಓದಿದ್ದೆಲ್ಲ ಮುಗ್ದೋಯ್ತಾ?
ಊರಿದ್ರ ಓದಿದ್ದೆಲ್ಲ ಮುಗೀತು. ಹಳ್ಳಿಯಲ್ಲೇ ಇರಬೇಕು ಅಂತ ನಂಗೆ ಆಸೆ. ನಮ್ಮ ಅಪ್ಪ ಅಮ್ಮ ಕೇಳಬೇಕಲ್ಲ, ಇಲ್ಲಿ ಬೇಡ ನೀವು ಬೆಂಗಳೂರಲ್ಲೇ ಇರ್ರಿ, ಏನಾದರೂ ಕೆಲಸ ಮಾಡಿಕೊಂಡು ಅಂತ ಹೇಳ್ತಾರೆ. ನಮ್ಗೆ ಇಲ್ಲಿರೋಕ್ಕೆ ಆಸೆ. ಇಲ್ಲೇ ಇಡೇ ರೂಪ, ಹೋಗೋಣ ನೀನು ಬೆಂಗಳೂರ್ಕ? ನಂಗೇನೋ ಆಸೆ ಸರಸ್ವತಿ ಇಲ್ಲೇ ಇರೋಕ್ಕೆ. ಆದರೆ ಏನು ಮಾಡೋದು, ನಮ್ಮ ಮನೆಗೆ ಒಪ್ಪಲ್ಲಲ್ಲ. ಹೋಗು ಬೆಂಗಳೂರಿಗೆ ಅಂತಾರೆ. ಏನೋ ನಗು ಕೆಟ್ಟಕೋತಾ ಇದೆಯಾ ನೀನು? ಇನ್ನೂ ಇಲ್ಲ ಸರಸ್ವತಿ, ಕೆಲಸ ಹುಡುಕ್ತಾ ಇದ್ದೀನಿ. ಹಂಗಾರೆ ತಿರ್ಗಾ ಬೆಂಗಳೂರಿಗೆ ಬರ್ತೀರಾ ನೀವು? ನೋಡೋಣ. ಏನು ನಾವು ಹೇಳ್ದಂಗೆ ಆಗುತ್ತಾ? ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಬೇಕು ತಾನೇ. ನೀವೇನ ಮಾಡ್ತಾರಪ್ಪ? ನಾಳೆ ಬೆಳಗ್ಗೆ ನಿಮ್ ಚಿಕ್ಕಪ್ಪನ ಕರ್ಕೊಂಡು ದೇತಾಣ ತಕ ಬಂದಿರೋದು ನೀವು. ನಾವು ತುತ್ತಿಳಿನ ಕರ್ಕೊಂಡು ಬರ್ತೀರಿ. ಹ್ಞೂ ಆಯಿತು, ಗ್ಯಾರಂಟಿ. ಕರ್ಕೊಂಬರ್ರಿ ಸುಶೀಲಾನ, ನಾವು ನಮ್ಮ ಚಿಕ್ಕಪ್ಪನ ಕರ್ಕೊಂಬರ್ತೀರಿ. ಮುಂದುವರಿಯುವುದು.